ನಮಸ್ಕಾರ. ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪ್ರೊಫೆಸರ್ ಚಿನ್ನಸ್ವಾಮಿ ಸೋಸಲೆ ಸರ್ ಅವರೇ, ಹಾಗೂ ಸಭೆಯಲ್ಲಿ ಆಗಿರ್ತಕ್ಕಂಥ ಪ್ರೊಫೆಸರ್ ಮೋಹನ್ ಕೃಷ್ಣರೈ ಸರ್ ಅವರೇ, ಹಾಗೂ ಮತ್ತೆ ಎಲ್ಲ ಅಣ್ಣ ತಮ್ಮಂದಿರೇ, ಮತ್ತೆ ಎಲ್ಲ ವಿದ್ಯಾರ್ಥಿಗಳೇ, ಹಿರಿಯರೇ, ಸ್ನೇಹಿತರೆ, ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಸಿದ್ದೇಶ್ ಕಾತ್ರಕಟ್ಟಿ. ನಾನು ಕನ್ನಡ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಆದ ನಂತರ ಎಲ್ಲ ನಮ್ಮ ಗುರುಗಳ ಅವರ ಅನೇಕ ತತ್ವ ಸಿದ್ಧಾಂತ ಚಿಂತನೆಗಳನ್ನ ಒಳಗೊಳ್ಳುವ ನಿಟ್ಟಿನಲ್ಲಿ ಅವುಗಳನ್ನು ಮೈಗೂಡಿಸ್ಕೊಂಡ ನಂತರ ಇಲ್ಲಿ ಅಂದ್ರೆ ಅದರ ಆಚೆಗೂ ಬಂದು ನಮ್ಮ ಕೂಡ್ಲಿ ವಿಧಾನಸಭಾ ಕ್ಷೇತ್ರದ ಮನ ಶಾಸಕರ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಾಗ ಅಲ್ಲಿ ಅವರು ಶಾಸಕರದ ಮರುದಿನವೇ ನೀವು ಕೂಡ್ಲಿಗಿ ತಾಲೂಕಿನ ದೇವದಾಸಿಯರ ಬಗ್ಗೆ ಸರ್ವೆ ಮಾಡ್ಬೇಕಂತ ನನಗೆ ಸೂಚಿಸಿದ್ರು. ನಾನು ಅವರ ಚಿಂತನಾ ವೇದಿಕೆಯಿಂದ, ಅಂದ್ರೆ ನಾನೊಬ್ಬ ಕನ್ನಡ PhD ಮಾಡಿರೋದ್ರಿಂದ ನನ್ಗೆ ಆ ಥರ ಅನುಭವ ಇತ್ತು. ಆ ಕಾರಣಕ್ಕಾಗಿ ನಾನು ದೇವದಾಸಿಯ ಪದ್ಧತಿ ಮೇಲೆ ಬಂದಿರತಕ್ಕಂಥ ಅನೇಕ ಅಧ್ಯಯನಗಳನ್ನ ಗುರುಗಳ ಮಾರ್ಗದರ್ಶನ ಸಲಹೆ ಸೂಚನೆ ಆಧರಿಸಿ ನಾನು ಹೋಗ್ತೀನಿ ಕ್ಷೇತ್ರಕ್ಕೆ. ಅಂದ್ರೆ ಅವುಗಳನ್ನ ಪರಿಸ್ಥಿತಿಯಿಂದ ಬಂದಿರತಕ್ಕಂಥ ಕೆಳವರ್ಗದ ದೇವದಾಸಿಯರನ್ನು ನಾನು ನೋಡ್ತಾ ಇದ್ದೇನೆ. ಮತ್ತೆ ಪ್ರಭುತ್ವ ಕೇಂದ್ರಿತವಾದ ಮೇಲ್ವರ್ಗದ ಅಂದ್ರೆ ಕಲಾತ್ಮಕವಾಗಿರ್ತಕ್ಕಂಥ ತೊಡಸ್ಕೊಂಡಿರ್ತಕ್ಕಂಥ ಕೆಲವು ಸಮುದಾಯಗಳನ್ನ ನಾನು ನೋಡಿದ್ದೀನಿ, ಅಂದ್ರೆ ಚಿಂತನೆಗಳನ್ನ ಗಮನಿಸಿದ್ದೀನಿ. ಮುಖ್ಯವಾಗಿ ಬೆಳಗಾವಿಯಲ್ಲಿ ಸೌದತ್ತಿ ಭಾಗದಲ್ಲಿ ಸಹಿತ ಮೇಲ್ವರ್ಗದ ಜೈನ ಸಮುದಾಯದಲ್ಲಿ ಸಹಿತ ಜೈನ ಮಹಿಳೆ ದೇವದಾಸಿ ಆಗಿರುವ ಅಂಶವನ್ನ ಯಲ್ಲಮ್ಮ ಒಂದು ಜಾನಪದ ಅಧ್ಯಯನ ಎಂಬ ಕೃತಿಯನ್ನು ನಾವು ಕಾಣ್ತೇವೆ. ಅಂದ್ರೆ ಚಂದ್ರಪ್ಪ ಯಲ್ಲಮ್ಮ ಜಾನಪದ ಅಧ್ಯಯನ ಕೃತಿಯಲ್ಲಿ ಗುರುತಿಸಿರೋದನ್ನು ಕಾಣ್ತೇವೆ. ಆ ದೇವದಾಸಿ ಪದ್ಧತಿಗೆ ಅನೇಕ ಮುಖಗಳಿದಾವೆ, ಅನೇಕ ಹಿನ್ನೆಲೆಗಳಿದಾವೆ. ಈಗ ತಾನೇ ರಾಜಣ್ಣನವರು ನಾವು ದಲಿತ ಸಂಘರ್ಷ ಸಮಿತಿಯಿಂದ ದೇವದಾಸಿ ಪದ್ಧತಿಯನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಅಂಬೇಡ್ಕರ್ ಕಾಲೋನಿಯಲ್ಲಿ ಕೆಲಸ ಮಾಡಿದ್ವಿ ಇಲ್ಲಿ ಕೂಡ್ಲಿ ಭಾಗದ ಹಳೆ ಊರುಗಳೆಲ್ಲ ಅಂತ ಅವ್ರು ಆ ಅಂಶವನ್ನು ಹೇಳಿದ್ರು. ನಾನು ಅಂದ್ರೆ ಕೂಡ್ಲಿ ಭಾಗದ ಕೆಲವು ಭಾಗದ ಹಳೆ ಊರಿನ ದೇವದಾಸಿಯ ತಾಯಿಯರನ್ನ, ಮಹಿಳೆಯರನ್ನ ನೋಡಿದಾಗ, ಕೇಳಿಸ್ಕೊಂಡಾಗ ಅವರಲ್ಲಿ ಆಕ್ರೋಶ ಇತ್ತು. ಈ ಸರ್ಕಾರಗಳ ಬಗ್ಗೆ, ವ್ಯವಸ್ಥೆ ಬಗ್ಗೆ ಅಂದ್ರೆ ಒಂಥರ ಪ್ರತಿಕ್ರಿಯೆಗಳಿತ್ತು. ದೇವದಾಸಿಯರಂದ್ರೆ ಪುಸ್ತಕ ಬರೆಯರ ಅನ್ನೋ ತರ ನಮ್ಮನ್ನ ಸಿಟ್ಟಿನಿಂದ ಬೈತಾ ಇದ್ರು. ಒಂದು ಕಡೆಗೆ ರಿಜಿಸ್ಟರ್ ಆಗಿದ್ದಾರೆ, ಸೌಲಭ್ಯ ತಗೊಳ್ತಾ ಇದಾರೆ. ಇನ್ನೊಂದ್ ಕಡೆ ಅಂಬೇಡ್ಕರ್ ಕಾಲೋನಿಯಲ್ಲಿ ಬಹುತೇಕ ದೇವದಾಸಿ ಮಹಿಳೆಯರು ಅವರು ರಿಜಿಸ್ಟರ್ ಆಗಲ್ಲ. ಕಾರಣ ನಮ್ಮ ಸಂಘಟನೆಗಳಿಂದ ಹೇಳಿದ್ದಾರೆ, ನಮ್ ಕೆಟ್ಟ ಹೆಸರು ಬರ್ತೀನಿ, ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಡ್ರಿ ಅಂತ. ಎಲ್ಲಾ ಅಂಶಗಳನ್ನ ಹೇಳಲ್ಲ. ಕೂಡ್ಲಿಗ ಭಾಗದಲ್ಲಿ ಉನ್ನತ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಚೋಡಾಪುರದಲ್ಲಿ, ಅಂದ್ರೆ ಕಕುಪ್ಪೆಯಲ್ಲಿ 2ನೇ ಸ್ಥಾನದಲ್ಲಿ, ಚೋಡಾಪುರದಲ್ಲಿ 3ನೇ ಸ್ಥಾನದಲ್ಲಿ, ಹಿರೇಗಡಳ 4ನೇ ಸ್ಥಾನದಲ್ಲಿ, ಪಂಚಾಯತ್ ವೈಸು ಕೆಲವು ಅಂಶಗಳನ್ನ ಪ್ರಾದೇಶಿಕವಾಗಿ ಪಟ್ಟಣವಾರು, ಹಳ್ಳಿಗಳ ವಾರನ ಸಂಗ್ರಹ ಮಾಡಿಕೊಂಡಿದ್ದೇನೆ. ಅದರ ಸಮಸ್ಯೆಗಳನ್ನ, ಪ್ರಕರಣಗಳನ್ನ, ಧಾರ್ಮಿಕ ಪ್ರಕರಣಗಳನ್ನ, ಸಾಮಾಜಿಕ ಸಂಗತಿಗಳನ್ನ, ಆರ್ಥಿಕ ಪರಿಸ್ಥಿತಿಗಳನ್ನ, ಹೀಗೆ ಮಾನಸಿಕ ತೊಳಲಾಟಗಳನ್ನ ನಾನು ಸಂಗ್ರಹಿಸಿಕೊಂಡಿದ್ದೇನೆ. ಇಲ್ಲಿ ಉಳಿಯಾಳ್ ಗ್ರಾಮದಲ್ಲಿ ಪಾಪಮ್ಮ ಅಂತ ಬಜ್ಜಿ ತೀರ್ಕೊಂಡು ಇತ್ತೀಚೆಗೆ ಅವರು ದೇವದಾಸಿಯರಾಗಿದ್ರು, ಆದಿ ಕರ್ನಾಟಕ ಸೇರಿದವರು. ಆದ್ರೆ ಜಾತಿಯನ್ನು ಹೇಳக்கூಡುದು, ಆದ್ರೆ ಪ್ರಶಿಷ್ಟ ಜಾತಿಯ ನೆಲೆಯಲ್ಲಿ ಅವರು ಒಟ್ಟು ನಾನು ಕೆಲವು ಗುರ್ಸ್ಕೊಂಡಿದ್ದೀನಿ ಸೂಕ್ಷ್ಮವಾಗಿ. ಅವ್ರು ಏನ್ ಹೇಳ್ತಾರೆ ನೋಡಪ್ಪ, ನಾನು ಗ್ರಾಮ ದೇವತೆಗೆ ಪೂಜಾರಿಯಾಗಿ ಪೂಜಾರಿಣಿಯಾಗಿ ನಡೆದುಕೊಳ್ಳುತ್ತೇನೆ, ಬೇಕಾದ್ರೆ ನೋಡು ಅಂತ ಬಾಂಡ್ ಪೇಪರ್ ಬಂದು ತೋರಿಸ್ಕೊಳ್ತಾರೆ. ನಾನು ದೇವದಾಸಿಯಾಗಿದ್ದೇನೆ, ನಾನು ಸೌಲಭ್ಯಗಳನ್ನ ತಗೊಳ್ತಾ ಇಲ್ಲ ಅಂತ ಅವರು ಬಾಂಡ್ ಪೇಪರ್ ಅನ್ನು ಬರ್ಕೊಂಡಿದ್ದಾರೆ. ಇದು ಅಂದ್ರೆ ಹಳ್ಳಿಗಳಲ್ಲಿ ದೇವದಾಸಿ ಮಹಿಳೆಯರು ಕೃಷಿ ಚಟುವಟಿಕೆಗಳಲ್ಲಿ ಕೂಲಿ ಕಾರ್ಮಿಕರಾಗಿ, ದೇವದಾಸಿ ಪದ್ಧತಿ ನಮ್ ಸಂಬಂಧನೇ ಇಲ್ಲ ಅನ್ನೋ ತರ ಒಂದು ಜೀವಿತ, ಅಂದ್ರೆ ಒಂದು ಗಂಡ ಹೆಂಡತಿ ತರ ಜೀವನ ಮಾಡುವಂತ ಒಂದು ಕ್ರಮ ಇದೆ. ಇನ್ನು ಪಟ್ಟಣದಲ್ಲಿ ಈ ಗಣಿಗಾರಿಕೆ ನಂತರ ಅದರ ಪರಿಸ್ಥಿತಿ ವಿಕೋಪಕ್ಕಾದಾಗ 1970-80 ಕಾಲಘಟ್ಟದಲ್ಲಿ ನಾವು ಕೊರೋನಾ ಬಂದು ಹೇಗೆ ತೀರ್ಕೊಂಡ್ರು ಹಾಗೆ HIV ಬಂದು ತೀರ್ಕೊಳ್ತಾರೆ ಇಲ್ಲಿ. ಇನ್ನು ನಮ್ಮ ಅನೇಕ ಥಿಯರಿಗಳನ್ನ ಕಾರ್ಲ್ ಮಾರ್ಕ್ಸ್, ಅಂಬೇಡ್ಕರ್ ತರ ವಿಚಾರಗಳನ್ನ ಹೋದಾಗ ಅಂಬೇಡ್ಕರ್ ಅವರು ಒಂದ್ ಕಡೆಗೆ ಹೇಳ್ತಾರೆ, ಮುಂಬೈ ನಗರದಲ್ಲಿ ಕಾಮಟಿಪುರದಲ್ಲಿ ಈ ತೃತೀಯ ಲಿಂಗ ಸಮಾಜಗಳಿಗೆ ಮತ್ತೆ ದೇವದಾಸಿ ಮಹಿಳೆಯರಿಗೆ ಹೇಳ್ತಾರೆ, ನೀವು ಸ್ವಾಭಿಮಾನದಿಂದ ಬದುಕ್ತಾ ಹೋದ್ರೆ ಒಂದು ಚೆಡಿಯೇಟನ್ನು ಕೊಟ್ಟು ನಿಮ್ಮನ್ನ ಈ ವ್ಯವಸ್ಥೆಯಿಂದ ಹೊರಗಾಗ್ತೀನಿ ನೋಡ್ರಿ, ಸ್ವಾಭಿಮಾನದಿಂದ ಬದುಕ್ರ ಅಂತ ಹೇಳ್ತಾರೆ. ಅದೇ ರೀತಿ ಇತ್ತೀಚೆಗೆ ನಮ್ಮ ಶಾಸಕರು ಅಂಬೇಡ್ಕರ್ ಕಾಲೋನಿಗಳಲ್ಲಿ, ST ಕಾಲೋನಿ ಹೋಗಿ ದೇವದಾಸಿ ಮಹಿಳೆಯರ ಹತ್ರ ಹೋಗಿ ಕೇಕ್ ಅನ್ನು ಕಟ್ಟಿಸಿ ಸಂಭ್ರಮವನ್ನು ಆಚರಿಸ್ತಾರೆ. ಆಗಲೇ ರಾಜಕೀಯಕ್ಕಾಗಿ ಬಳಸ್ಕೊಳಕ್ ಬಂದಿದ್ದಾರೆ ಅಂತ ಅವ್ರನ್ನ ಟೀಕಿಸ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ. ಮತ್ತೆ ನಾನು ಸ್ಟೇಟಸ್ ಇಟ್ಕೊಂಡಿದ್ರು ಕಷ್ಟ, ಫೇಸ್ಬುಕ್ ಅಲ್ಲಿ ಬರೆಯೋದು ಕಷ್ಟ. ನಮ್ಮ ತಾಯಿ ರೂಪದ ತಾಯಿ ಸಮಾನರಾದ ಕೊಟ್ಲ ಮೇಡಮ್ ಅವ್ರು ಕೂಡ್ಲಿಗಿ ದೇವದಾಸಿ ಪದ್ಧತಿಯನ್ನ PhD ಮಾಡೋ ಕಾಲಕ್ಕೆ ಅವರು ಅನೇಕ ಸಮಸ್ಯೆ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಆದ್ರೆ ನಾನು ಸಹಿತ ಅವುಗಳನ್ನು ಓದಾಗ ನನ್ನ ಸಹಿತ ಫೋನ್ ಮಾಡಿ
ಫೋನ್ ಮಾಡಿ ಧಮಕಿ ಹಾಕ್ತಾರೆ. ಹೇಯ್, ನಿನ್ಗೆ ಯಾಕೆ ಬೇಕಪ್ಪ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ, ನಿನ್ಗೆ ಏನ್ ಹಕ್ಕಿದೆ ಅಂತ. ಇತ್ತೀಚೆಗೆ ಸಿದ್ದರಾಮಯ್ಯ ಸರ್ಕಾರ ಸಹಿತ ದೇವದಾಸಿ ಮರು ಸರ್ವೆಗೆ ಸಮೀಕ್ಷೆ ಕೊಟ್ಟಿದೆ. ಈಗ ಅಧಿಕೃತವಾಗಿ ನಾವು ದೇವದಾಸಿ ಪದ್ಧತಿಯನ್ನ ಸರ್ಕಾರ ಕಡೆಯಿಂದ ತಾಲೂಕು ಮಟ್ಟದಲ್ಲಿ ಅದನ್ನ ಸರ್ವೆ ಮಾಡ್ತಾರೆ, ಸಿದ್ಧಪಡಿಸ್ತಾರೆ. ನಾವು ಸಹಿತ ಸರ್ವೆ ಮಾಡಿ ಶಾಸಕರ ಸರ್ಕಾರದ ಮೂಲಕ ಸಿಎಂ ಕಾರ್ಯದರ್ಶಿಗೆ ಕೊಡ್ತಿದೀವಿ. ಆದ್ರೂ ಸಹಿತ ಅದರಲ್ಲಿ ಇನ್ನೊಂದ್ ಕಡೆಗೆ ಕೂಡ್ಲಿಗಿ ಅಂದ್ರೆ ಒಂದ್ ಕಡೆ ಹಳ್ಳಿಗಳಿರ್ತಕ್ಕಂಥ ದೇವದಾಸಿಯರು ಮಕ್ಕಳು ಚಿಕ್ಕಮಂಗ್ಳೂರು ಕಾಪಿ ಎಸ್ಟೇಟ್ ಕೂಲಿ ಹೋಗಿ ಅಲ್ಲಿನ ಮೇಲ್ವರ್ಗದ ಮುಸ್ಲಿಂ ಸಮಾಜ, ಲಿಂಗಾಯತ್ ಸಮಾಜ ಮಹಿಳೆಯರ ಆ ಮಕ್ಕಳನ್ನ ಮದುವೆಯಾಗಿ ಅವರು ಆ ಪದ್ಧತಿಯಿಂದ ಹೊರಗೆ ಬರುವ, ಮತ್ತೆ ಇಲ್ಲಿನ ಪಟ್ಟಣದಕ್ಕಿರ್ತಕ್ಕಂಥ ಕಲಾ ಮೂಲಕ ಹೊರಗೆ ಬರುವ, ಇನ್ನೊಂದ್ ಕಡೆಗೆ ಶಿಕ್ಷಕರಾಗುವ, ಪೊಲೀಸರಾಗುವ, ಬೇರೆ ಬೇರೆ ರೂಪದಲ್ಲಿ ತೆರೆದುಕೊಳ್ತಕ್ಕಂಥ ಸಮಾಜದಿಂದ ಹೊರಗೆ ಬರ್ತಕ್ಕಂಥ ಅನೇಕ ಬದಲಾವಣೆಗಳನ್ನು ಕಾಣ್ತಿದೀವಿ. ವಿರುಪಾಪುರ ಎಂಬ ಗ್ರಾಮದಲ್ಲಿ ನಾವು ದೇವದಾಸರಲ್ಲ ಅಂತ ಹೊರತಳ್ಳುವಂತದನ್ನು ಕಾಣ್ತೀವಿ. ಈಗ ಹಿರೇಹೆಗ್ಗಲ್ ಗ್ರಾಮದಲ್ಲಿ ನಾನು ಮುತ್ತು ಕಟ್ಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಅಂದ್ರೆ ಅವ್ರಿಗೆ ಮಕ್ಕಳಿಗೆ ಶಾಲೆಗಳಿಗೆ ಹೋದಾಗ ಸಮಸ್ಯೆಗಳಾಗ್ತವೆ. HIV ತಾಯಿ ಮಕ್ಕಳ ಸಮಸ್ಯೆ ಆಗ್ತದೆ. ಅದ್ರ ಸಮಸ್ಯೆಗಳು ಅಂದ್ರೆ ಅವರ ಒಂದೊಂದು ಕಥನ, ಒಂದು ಪುಸ್ತಕ ಒಂದೊಂದು ಕಥನ ಹೇಗಿದೆಯೋ ಅದೇ ತರ ಅನೇಕ ಕಥನಗಳು, ಅನೇಕ ಸಮಸ್ಯೆಗಳು, ದುಃಖಗಳು, ನೋವುಗಳು, ನಲಿವುಗಳಿದಾವೆ. ಪರಿಸ್ಥಿತಿಯಿಂದ ನರಳಾಡ್ತಾ ಇದಾರೆ. ಯಾರು ಅಭಿವೃದ್ಧಿಯನ್ನು ವಿರೋಧಿಸ್ತಾರೆ ಅವ್ರು ದೇವದಾಸಿ ಪದ್ಧತಿಯನ್ನು ವಿರೋಧಿಸ್ತಾ ಇದಾರೆ. ನಿಮ್ MLA ಮಾಡಕ್ ಕೆಲಸ ಇಲ್ಲ ನೋಡ್ರಿ. ಇಲ್ಲಿ ವಾಣಿಜ್ಯಕರಣದ ದೃಷ್ಟಿಯಿಂದ ನಮ್ಮ ಕೂಡ್ಲಿಕ್ಕೆ ಹಿಂದೆಟ್ ಆಗೋದಕ್ಕೆ ಕಾರಣ ಇವರೇ ಕಾರಣ. ಇವ್ರು ಬೇಕಾಗಿಲ್ಲ. ಯಾಕೆ ಬರೆಯುತ್ತಿದ್ರು? ಅವ್ರಿಗೆ ಉಚಿತನ ಅಂತ ಯಾರು ನಾವು ಸಮಾಜ ಪರವಾಗಿ ಹೋರಾಟ ಮಾಡ್ತಾರೆ, ಸಮಾಜ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅವರೇ ವಿರೋಧಿಸ್ತಾರೆ. ಕೂಡ್ಲಿಗೆ ರಾಜಕಾರಣವನ್ನ, ಅಭಿವೃದ್ಧಿಯನ್ನ ಬುದ್ಧಿಜೀವಿಗಳಂತ ಯಾರು ಕೆಲಸ ಮಾಡಿ ವಿರೋಧಿಸ್ತಾರೋ ಅವರೇ ಈ ದೇವದಾಸಿ ಪದ್ಧತಿಯನ್ನು ವಿರೋಧಿಸ್ತಾರೆ. ಅದ್ರ ಬಗ್ಗೆ ಮಾತಾಡ್ಬೋಡುದು, ಅದ್ರ ಬಗ್ಗೆ ಚಿಂತನೆ ಮಾಡ್ಕೊಡುದು ಅಂತ ಹೇಳುವಂತ ಅನೇಕ ಸಂಗತಿಗಳು ಈ ದೇವದಾಸಿ ಪದ್ಧತಿ ಬಗ್ಗೆ ಇದಾವ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.